ನಾವು ಕತೆ ಪ್ರಾರಂಭವಾಗುವ ಮುನ್ನ ಸಂಜು ಕೆಲಸ ಮಾಡುವುದನ್ನು ಕಾಣ್ತೇವೆ ಮತ್ತು ಅವನ ತಾಯಿ ಅವನ ಮುಂದೆ ನಿಂತಿರುತ್ತಾಳೆ. ಅಮ್ಮ, ನಾನು ನಿನಗೆ ಎಷ್ಟು ಸತ ಹೇಳಿದ್ದೇನೆ ಹೊಲಕ್ಕೆ ಬರಬೇಡ ಎಂದು. ನಿನಗೆ ಆರಾಮ ಇರುವುದಿಲ್ಲ, ಹೀಗೆ ನೀನು ಹೊರಗೆ ಬರಬೇಡ. ಮಗನೇ, ನಾನು ಯೋಚಿಸಿದೆ ನಿನಗೆ ಸಹಾಯ ಮಾಡಬಹುದು ಎಂದು. ನಾನು ಮನೆಯಲ್ಲಿ ಕುಳಿತುಕೊಂಡು ಸಾಕಾಗಿ ಹೋಗಿದೆ. ನಾನು ಸ್ವಲ್ಪ ನಿನಗೆ ಸಹಾಯ ಮಾಡಬಹುದು ಅಲ್ವೇ? ಅಮ್ಮ, ನೀನು ಚಿಂತೆ ಮಾಡಬೇಡ. ಈಗ ಮನೆಗೆ ಹೋಗು. ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನು ಕೆಲಸ ಮಾಡಿದ ನಂತರ ಮನೆಗೆ ಬರುತ್ತೇನೆ. ಹೋಗು, ನೀನೀಗ ಇಲ್ಲಿ ನಿಲ್ಲಬೇಡ. ಮನೆಗೆ ಹೋಗು, ಆರಾಮ ತೆಗೆದುಕೋ. ಮಗನೇ, ನೀನು ತುಂಬಾ ಒಳ್ಳೆಯ ಗುಣ ಹೊಂದಿರುವವನು. ಯಾವಾಗಲೂ ಬೇರೆಯವರ ವಿಚಾರದಲ್ಲಿ ತುಂಬಾ ತಲೆಕೆಡಿಸಿಕೊಳ್ತೀಯ. ಆದ್ರೆ ನಿನ್ನ ಹೆಂಡತಿ ಅವಳ ಚಿಂತೆಯಲ್ಲಿರುತ್ತಾಳೆ. ಅವಳ ಚಿಂತೆಯಲ್ಲಿ ನಿನ್ನ ತಲೆಯನ್ನು ತಿನ್ನುತ್ತಾಳೆ. ಅಮ್ಮ, ಏನು ನೀನು ಈ ಥರ ಚಿಂತೆ ಮಾಡಬೇಡ. ಈಗ ನೀನು ಮನೆಗೆ ಹೋಗು. ನಾನು ಕೆಲಸ ಮುಗಿದ ನಂತರ ಬರುತ್ತೇನೆ. ಆಯ್ತು, ನಾನು ಈಗ ಮನೆಗೆ ಹೋಗುತ್ತೇನೆ. ಬರುವಾಗ ಹುಷಾರಾಗಿ ಬಾ. ಇಷ್ಟು ಮಾತನಾಡಿದ ನಂತರ ಸಂಜು ಅವರಮ್ಮ ಮನೆಗೆ ಹೋಗ್ತಾಳೆ. ನಂತರ ಸಂಜು ಕೆಲಸ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಒಬ್ಬ ಋಷಿ ಪ್ರತ್ಯಕ್ಷನಾಗ್ತಾನೆ. ಹರಹರ ಮಹಾದೇವ, ಹರಹರ ಮಹಾದೇವ. ಹೇಗಿದ್ದೀಯಾ ಮಗನೇ ನೀನು? ನಾನು ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೇನೆ. ಋಷಿಗಳೇ, ನಾನು ನಿಮಗೆ ಮೊದಲೇ ಪರಿಚಯವಿದ್ದೇನೆಯೇ? ನೀನು ಅವನೇ. ನಿನಗಾಗಿ ಏನೋ ಒಂದು ಕಾದಿದೆ. ಋಷಿಗಳೇ, ಏನು ಹೇಳುತ್ತಿದ್ದೀರಾ? ಸ್ವಲ್ಪ ಅರ್ಥವಾಗುವಾಗೆ ಹೇಳಿ, ನನಗೆ ಅರ್ಥವಾಗುತ್ತಿಲ್ಲ. ನೀನು ಏನೇ ಹೇಳು, ಆದರೆ ನಿನಗಾಗಿ ಒಂದು ಕಾದಿದೆ. ನಿನಗಾಗಿ ಒಂದು ಕಾದಿದೆ. ಋಷಿಗಳೇ, ನೀವು ಏನು ಹೇಳುತ್ತಿದ್ದೀರಾ? ನಾನು ಎಲ್ಲರಂತೆ ಒಬ್ಬ ಸಾಧಾರಣ ಮನುಷ್ಯ. ನನಗೆ ನೀವು ಹೇಳುತ್ತಿರುವುದು ತಿಳಿಯುತ್ತಿಲ್ಲ. ನಾನು ಈಗ ಏನನ್ನೂ ಹೇಳುವುದಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲವೂ ತಿಳಿಯುತ್ತದೆ. ಆದರೆ ನಿನ್ನ ಜೀವನ ಎಲ್ಲ ಬದಲಾಗುತ್ತದೆ. ಇಷ್ಟು ಹೇಳಿದ ಋಷಿಗಳು ಥಟ್ಟಂತ ಮಾಯವಾಗಿ ಬಿಡ್ತಾರೆ. ಇದೇನು, ಋಷಿಗಳು ಮಾಯವಾಗಿ ಬಿಟ್ಟರು? ನಾನು ಕನಸು ಕಾಣುತ್ತಿಲ್ಲ ಅಲ್ಲವೇ? ಅಯ್ಯೋ ದೇವರೇ, ಇದು ಏನು ನನ್ನ ಜೀವನದಲ್ಲಿ? ಇನ್ನು ಯಾವ ತರಹದ ಪರೀಕ್ಷೆಯನ್ನು ಮಾಡುತ್ತಿದ್ದೀಯಾ ದೇವರೇ? ಮಾರನೇ ದಿನ ಸಂಜು ಕೆಲಸ ಮಾಡಿದ ಹಣವನ್ನು ಇಸ್ಕೊಂಡು ಬರಲು ಹೋಗ್ತಾನೆ. ಸಂಜು, ಹೊಲದಲ್ಲಿರುವ ಎಲ್ಲ ಕೆಲಸವನ್ನು ಮಾಡುತ್ತೀಯಲ್ಲವೇ? ನೀನು ಕೆಲಸ ಮಾಡುವ ನೆಪದಲ್ಲಿ ಮನೆಯಲ್ಲೇ ಇರುತ್ತೀಯೇ ಏನು? ಇಲ್ಲ ಮಾಲೀಕರೇ, ನನ್ನ ಬಗ್ಗೆ ಊರಿನವರಿಗೆ ಎಲ್ಲರಿಗೂ ಗೊತ್ತು. ನಾನು ಆ ತರದ ಮನುಷ್ಯನಲ್ಲ. ಮತ್ತೆ ನನ್ನ ಮನೆ ಕಡೆ ಯಾಕೆ ಬಂದಿದ್ದೀಯಾ? ಮಾಲೀಕರೇ, ನಾನು ಇದಕ್ಕೆ ಬಂದಿದ್ದೇನೆ. ನೀವು 2 ತಿಂಗಳಿಂದ ನನ್ನ ಕೆಲಸದ ಹಣವನ್ನು ಕೊಟ್ಟಿಲ್ಲ. ಮನೆಯಲ್ಲಿ ಎಲ್ಲ ದವಸ ಧಾನ್ಯಗಳು ಖಾಲಿಯಾಗಿದೆ. ಈಗ ನಾನು ಮನೆಯನ್ನು ನಡೆಸುವುದು ತುಂಬ ಕಷ್ಟಕರವಾಗಿದೆ. ಅದಕ್ಕಾಗಿ ಸ್ವಲ್ಪ ಹಣ ಕೊಟ್ಟಿದ್ದರೆ ಅನುಕೂಲವಾಗುತ್ತಿತ್ತು. ನಿನಗೆ ಏನನಿಸುತ್ತೆ? ನಿನ್ನ ಹಣವನ್ನು ತೆಗೆದುಕೊಂಡು ನಾನು ಊರನ್ನು ಬಿಟ್ಟು ಹೋಗುತ್ತೇನೆಂದು ತಿಳಿದುಕೊಂಡೆಯಾ? ಇಲ್ಲ ಇಲ್ಲ, ನಾನು ಆ ಥರ ಯೋಚನೆಯೇ ಮಾಡಿಲ್ಲ. ನೀವು ತಪ್ಪು ತಿಳಿದುಕೊಂಡಿದ್ದೀರಾ. ನೋಡು ಸಂಜು, ಈಗ ನನ್ನ ಕೈಯೆಲ್ಲ ಖಾಲಿಯಾಗಿದೆ. ನನ್ನ ವ್ಯವಹಾರ ಸರಿಯಾಗಿ ನಡೆಯುತ್ತಿಲ್ಲ. ನನ್ನ ಹತ್ತಿರವೇ ಹಣವಿಲ್ಲದಿದ್ದರೆ ನಿನಗೆ ಹೇಗೆ ನಾನು ಹಣವನ್ನು ಕೊಡಲಿ? ಆಯ್ತು ಮಾಲೀಕರೇ, ನಿಮ್ಮ ವ್ಯವಹಾರ ಸರಿಯಾಗಿ ನಡೆಯುತ್ತಿದ್ದಾಗ ನಿಮ್ಮ ಬಳಿ ಹಣ ಬಂದರೆ ನನಗೆ ದಯವಿಟ್ಟು ಕೊಡಿ. ಇಷ್ಟು ಹೇಳಿ ಸಂಜು ಸಣ್ಣ ಮುಖವನ್ನು ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಅವನು ಮನೆಗೆ ಬಂದ ನಂತರ ಅವನ ಹೆಂಡತಿ ಸಿಟ್ಟಿನಿಂದ ಹೀಗೆ ಹೇಳ್ತಾಳೆ. ನನಗೆ ಗೊತ್ತಿತ್ತು ನೀವು ಖಾಲಿ ಕೈಯಲ್ಲಿ ಮನೆಗೆ ಬರುತ್ತೀರಾ ಎಂದು. ನಿಮ್ಮ ಕೈಯಲ್ಲಿ 2 ಹೊತ್ತಿನ ಊಟವನ್ನು ಹಾಕಲು ಕೂಡ ಆಗುವುದಿಲ್ಲ. 2 ಹೊತ್ತಿನ ಊಟವೇ ನಿಮ್ಮ ಕೈಯಲ್ಲಿ ಹಾಕಲಾಗುವುದಿಲ್ಲ. ಇನ್ನು ನನ್ನ ಆಸೆಗಳನ್ನ ಹೇಗೆ ನೀವು ಪೂರೈಸುವಿ? ಈಗ ನನ್ನ ಮಗ ತುಂಬಾ ಬೇಸರದಿಂದ ಮನೆಗೆ ಬಂದಿದ್ದಾನೆ. ಅವನಿಗೆ ಸ್ವಲ್ಪ ಊಟ ಮಾಡುವವರೆಗೆ ಆದ್ರೂ ಸುಮ್ಮನಿರು. ಅವನು ತುಂಬಾ ಬೇಸರದಿಂದ ಇದ್ದಾನೆ. ಅತ್ತಿಗೆ, ನೀವು ಈ ವಿಷಯದಲ್ಲಿ ಅಡ್ಡ ಬರಬೇಡಿ. ಗಂಡ ಹೆಂಡತಿಯ ಜಗಳವಿದು. ನಾನಾದ್ರೂ ಏನೂ ತಪ್ಪು ಮಾತನಾಡಿದ್ದೇನೆ. ನಿಮ್ಮ ಮಗನ ಕೈಯಲ್ಲಿ 1 ಹೊತ್ತಿನ ಊಟ ಆಗಲು ಕೂಡ ಆಗುವುದಿಲ್ಲ. ಯಾವಾಗಲೂ ಬೇರೆಯವರ ಸಹಾಯದಲ್ಲಿ ತೊಡಗಿರುತ್ತಾರೆ. ನಂದೇ ತಪ್ಪು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು. ನಾನು ಬೇರೆಯವರನ್ನು ಮದುವೆ ಮಾಡಿಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತಿದೆ. ನಾನು ಯಾವಾಗಲೂ ಹೇಳುತ್ತೇನೆ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಯಾವುದಾದ್ರೂ ಒಂದು ಸ್ವಂತ ಕೆಲಸವನ್ನು ಮಾಡಬೇಕು. ಆವಾಗ ನಾವು ಆರಾಮವಾಗಿರಬಹುದು. ನನಗೆ ಗೊತ್ತು ನೀನು ಇದನ್ನೆಲ್ಲ ಏಕೆ ಹೇಳುತ್ತೀಯ ಎಂದು. ನೋಡು, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕೆಂದರೆ ಅದಕ್ಕೆ ಮೊದಲು ಹಣ ಬೇಕು. ಬೇರೆ ದಾರಿಯಿಂದ ಹಣವನ್ನು ಮಾಡಿದರೆ ಅದು ಬಹಳ ದಿನ ನಮ್ಮ ಹತ್ತಿರ ಇರುವುದಿಲ್ಲ. ನಿನ್ನ ಆಸೆ ಏನೆಂದರೆ ನಾವು ವೇಗವಾಗಿ ಹಣವನ್ನು ಮಾಡಿ ಧನಿಯಾಗಿ ಇರಬೇಕು ಎಂದು. ಆದರೆ ಅದು ತುಂಬ ಕಷ್ಟ. ನಾನು ಇನ್ನೂ ಏನು ಹೇಳುವುದಿಲ್ಲ. ನೀವು ಯಾವಾಗಲೂ ನಿಷ್ಠೆಯಿಂದ ಇರುತ್ತೀರಲ್ವೇ?
ಯಾವಾಗಲೂ ದೇವರನ್ನು ಬೇಡಿಕೊಳ್ಳುತ್ತೀರಲ್ವೇ? ಎಲ್ಲಿದ್ದಾನೆ ನಿಮ್ಮ ದೇವರು? ಯಾಕೆ ನಿಮಗೆ ದೇವರು ಸಹಾಯ ಮಾಡುವುದಿಲ್ಲವೇ? ಆ ದೇವರು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಒಂದೇ ದಿನದಲ್ಲಿ ಶ್ರೀಮಂತನಾಗಿ ಮಾಡಬಹುದಲ್ವೇ? ಮತ್ತೆ ಆ ದೇವರು ಯಾಕೆ ನಿಮ್ಮನ್ನು ಈ ಬಡತನದಲ್ಲಿ ಹುಟ್ಟಿಸಿದ್ದಾನೆ? ಸಾಕು, ನಿಲ್ಲಿಸು. ಎಷ್ಟು ಅಂತ ಮಾತನಾಡುತ್ತೀಯ? ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ನಮಗೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ. ನನಗೆ ಅದನ್ನೆಲ್ಲ ಹೇಳಬೇಡಿ. ಇನ್ನು 1 ವಾರ ಬಿಟ್ಟರೆ ನನ್ನ ತಂಗಿಯ ಮದುವೆ ಇದೆ. ಆವಾಗ ನನಗೆ ನೀವು ಹೊಸ ಬಟ್ಟೆಯನ್ನು ಕೊಡಿಸಿ ಮತ್ತು ಸ್ವಲ್ಪ ಹಣವನ್ನು ಕೊಡಿ. ನನಗೆ ಅಷ್ಟು ಸಾಕು. ಎಷ್ಟು ಹೇಳಿದ್ರೂ ಅಷ್ಟೇ, ನಿನ್ನ ಆಸೆಗೇ ಕೊನೆಯಿಲ್ಲ. ಮಗನೇ ಬಾ, ತುಂಬಾ ದನಿದುಕೊಂಡಿದ್ಯಾ. ಊಟ ಮಾಡಿ ಮಲಗಿಕೊಳ್ಳೋಣ. ಇಲ್ಲ ಅಮ್ಮ, ನನಗೆ ಈಗ ಹೊಟ್ಟೆ ಹಸಿದಿಲ್ಲ. ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗುತ್ತೇನೆ. ಇಷ್ಟು ಹೇಳಿದ ನಂತರ ಸಂಜು ತುಂಬಾ ಬೇಸರದಿಂದ ಅಲ್ಲಿಂದ ಹೋಗ್ತಾನೆ. ಅವನು ಒಂದು ಮರದ ಕೆಳಗೆ ಕುಳಿತುಕೊಂಡು ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಅಯ್ಯೋ ದೇವರೇ, ನೀನು ನನ್ನ ಜೀವನದಲ್ಲಿ ಎಷ್ಟು ಪರೀಕ್ಷೆಯನ್ನು ಮಾಡುತ್ತೀಯಾ? ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿಲ್ಲ ಮತ್ತು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಿಲ್ಲ. ನನ್ನ ಹೆಂಡತಿ ಯಾವಾಗಲೂ ಅವರದೇ ಚಿಂತೆಯಲ್ಲಿರುತ್ತಾಳೆ ಮತ್ತು ನನ್ನ ಅಮ್ಮ ಯಾವಾಗಲೂ ನನ್ನ ಚಿಂತೆಯನ್ನು ಮಾಡುತ್ತಿರುತ್ತಾಳೆ. ನನ್ನ ಜೀವನದಲ್ಲಿ ಇನ್ನು ಎಷ್ಟು ಕಷ್ಟ ಕೊಡುತ್ತೀಯಾ ದೇವರೇ? ಇದ್ದಕ್ಕಿದ್ದಂತೆ ಅಲ್ಲಿ ಋಷಿಗಳು ಮತ್ತೆ ಪ್ರತ್ಯಕ್ಷರಾಗ್ತಾರೆ. ಯಾಕೆ ಸಂಜು, ಇಷ್ಟು ಬೇಸರವಾಗಿದ್ದೀಯಾ? ಇಷ್ಟು ಜಲ್ದಿ ಸೋಲನ್ನು ಒಪ್ಪಿಕೊಂಡೆಯಾ? ಋಷಿಗಳೇ, ಏನಿದು ನೀವು ಅಚಾನಕ್ಕಾಗಿ ಬರುತ್ತೀರಾ ಮತ್ತು ಅಚಾನಕ್ಕಾಗಿ ಮಾಯವಾಗಿ ಬಿಡುತ್ತೀರಾ? ಏನಿದು, ನೀವು ನನ್ನ ಕಣ್ಣಿಗೆ ಕಾಣಿಸುತ್ತೀರಾ? ಹೌದು, ನಾನು ನಿನಗೆ ಅಷ್ಟೇ ಕಾಣಿಸುವುದು. ನೀನು ಸ್ವಚ್ಛ ಮನಸ್ಸಿನಿಂದ ದೇವರನ್ನು ನೆನೆಸಿಕೊಂಡರೆ ಈ ಋಷಿ ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತಾರೆ. ಆದರೆ ನಿನಗಾಗಿ ಒಂದು ರಹಸ್ಯ ಕಾದಿದೆ. ನೀವು ಯಾವ ರಹಸ್ಯದ ಬಗ್ಗೆ ಮಾತನಾಡುತ್ತಿದ್ದೀರಾ? ನನಗೆ ತುಂಬ ಹೆದರಿಕೆ ಆಗುತ್ತದೆ. ನೀವು ನನ್ನ ಪರಿವಾರವನ್ನು ಬಿಟ್ಟು ನನ್ನನ್ನು ಬೇರೆ ಕಡೆ ಕರೆದುಕೊಂಡು ಹೋಗುವುದಿಲ್ಲವೇ? ನೀನು ಹೆದರಬೇಡ. ನಿನಗಾಗಿ ಒಂದು ದೊಡ್ಡ ರಹಸ್ಯ ಕಾದಿದೆ. ನೀನು ಚಿಂತೆ ಮಾಡಬೇಡ. ನಿನ್ನನ್ನು ನಾನು ಯಾರಿಂದಲೂ ದೂರ ಮಾಡಲು ಬಂದಿಲ್ಲ. ನಿನಗೆ ಜೀವನದಲ್ಲಿ ಒಂದು ದಾರಿಯನ್ನು ತೋರಲು ಬಂದಿದ್ದೇನೆ. ಇಷ್ಟು ಹೇಳಿದ ನಂತರ ಋಷಿಗಳು ಮತ್ತೆ ಮಾಯವಾಗಿ ಹೋಗ್ಬಿಡ್ತಾರೆ. ಋಷಿಗಳು ಮಾಯವಾಗಿದ್ದನ್ನು ನೋಡಿ ಸಂಜು ಹೀಗೆ ಮಾತನಾಡಿಕೊಳ್ತಾನೆ. ಅಯ್ಯೋ ದೇವರೇ, ಇದೇನು ಋಷಿಗಳು ಮತ್ತೆ ಮಾಯವಾಗಿ ಹೋಗಿಬಿಟ್ಟರು? ಇವರು ಏನು ಹೇಳುತ್ತಿದ್ದಾರೆ? ಒಂದು ರಹಸ್ಯದಿಂದ ನನ್ನ ಜೀವನವೇ ಬದಲಾಗಿ ಬಿಡುತ್ತದೆ ಏನು? ಹೇಳದೆ ಇವರು ಮಾಯವಾಗಿ ಹೋಗಿಬಿಟ್ಟರು. ದೇವರೇ, ಎಲ್ಲವನ್ನೂ ನೀನೇ ನೋಡಿಕೋ. ಇಷ್ಟು ಹೇಳಿದ ನಂತರ ಸಂಜು ಮನೆಗೆ ಹೋಗ್ತಾನೆ. ಮಾರನೇ ದಿನ ಆಗುತ್ತಿದ್ದಂತೆ ಅವನ ತಾಯಿಗೆ ತುಂಬಾ ಜ್ವರ ಬಂದುಬಿಟ್ಟಿರುತ್ತೆ. ಅಮ್ಮ, ಅಮ್ಮ, ಯಾಕೆ ನೀನಿನ್ನೂ ಎದ್ದಿಲ್ಲ? ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ. ನೀನು ಯಾವಾಗಲೂ ಇಷ್ಟು ಹೊತ್ತಿನ ತನಕ ಮಲಗಿಲ್ಲ. ಯಾಕೆ ಅಮ್ಮ? ಏಡು. ಅಯ್ಯೋ, ಅಮ್ಮನಿಗೆ ತುಂಬಾ ಜ್ವರ ಬಂದು ಬಿಟ್ಟಿದೆ. ಉಮಾ, ಜಲ್ದಿ ಬಾ ಇಲ್ಲಿ. ಏನಾಯ್ತು? ಬೆಳಗ್ಗೆ ಬೆಳಗ್ಗೆ ಇಷ್ಟು ಯಾಕೆ ಬಾಯಿ ಮಾಡುತ್ತಿದ್ದೀರಾ? ನಮ್ಮ ಅಮ್ಮನಿಗೆ ತುಂಬಾ ಜ್ವರ ಬಂದು ಬಿಟ್ಟಿದೆ. ನೀನು ನನಗೆ ಹೇಳಿಯೇ ಇಲ್ಲ. ನನಗೇನು ಗೊತ್ತು? ನೀವು ಹೇಳಿದಾಗಲೇ ನನಗೆ ಗೊತ್ತು ನಿಮ್ಮ ಅಮ್ಮನಿಗೆ ಆರಾಮವಿಲ್ಲ ಎಂದು. ರಾತ್ರಿಯಾದ್ರೂ ಆರಾಮವಾಗಿದ್ದಳು. ನನಗೆ ಅನಿಸುತ್ತೆ ಇವಳು ನಾಟಕ ಮಾಡುತ್ತಿದ್ದಾಳೆ ಎಂದು. ಮುಚ್ಚು ಬಾಯಿ. ನಿನ್ನ ಮಾತನ್ನು ಎಲ್ಲ ಕೇಳುತ್ತೇನೆ ಎಂದು ನೀನು ಹೇಳಿದನ್ನೆಲ್ಲ ಕೇಳಿ ಸುಮ್ಮನೆ ಇರಲು ಆಗುವುದಿಲ್ಲ. ನನ್ನ ಅಮ್ಮನ ವಿಷಯದಲ್ಲಿ ಇನ್ನೊಂದು ಮಾತು ಆಡಿದರೆ ನೋಡು ಮತ್ತೆ. ನನ್ನ ಸಲುವಾಗಿ ಹೊಡೆದಾಡಬೇಡಿ. ನನಗೆ ಏನೂ ಆಗಿಲ್ಲ. ಸ್ವಲ್ಪ ಹುಷಾರಿಲ್ಲಷ್ಟೇ. ಸ್ವಲ್ಪ ಮಾತ್ರೆಯನ್ನು ತೆಗೆದುಕೊಂಡರೆ ನಾನು ಆರಾಮವಾಗುತ್ತೇನೆ. ಇಲ್ಲಮ್ಮ, ಇದು ಯಾಕೋ ನಿನಗೆ ಆರಾಮ ಆಗುವಾಗೆ ಕಾಣಿಸುತ್ತಿಲ್ಲ. ನಾನು ಈಗಲೇ ಹೋಗಿ ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ. ನಿಮಗೆ ವೈದ್ಯರನ್ನು ಕರೆದುಕೊಂಡು ಬರಲು ಎಲ್ಲಿಂದ ಹಣ ಬಂತು? ನಾನು ಕೇಳಿದರೆ ನಿಮ್ಮ ಜೇಬಿನಿಂದ 1 ರೂಪಾಯಿ ಕೂಡ ಹೊರಗೆ ಬರುವುದಿಲ್ಲ. ನಿನ್ನ ಆಸೆಗೆ ಕೊನೆಯೇ ಇಲ್ಲ. ಒಬ್ಬ ತಾಯಿ ತನಗೆ ಎಷ್ಟೇ ಕಷ್ಟ ಬಂದರೂ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಿರುತ್ತಾಳೆ. ನಾನು ಎಲ್ಲಿಂದಾದರೂ ಸಾಲ ಮಾಡಿ ಹಣವನ್ನು ತರುತ್ತೇನೆ. ಸಂಜು ಅವನು ಕೆಲಸ ಮಾಡಿದ ಹಣವನ್ನು ತೆಗೆದುಕೊಂಡು ಬರಲು ಮಾಲೀಕರ ಮನೆಗೆ ಹೋಗ್ತಾನೆ. ಮಾಲೀಕರೇ, ನನ್ನ ಹಣ ಇನ್ನೂ ಕೊಡಲಿಲ್ಲ. ನಮ್ಮ ಅಮ್ಮನಿಗೆ ಆರಾಮ ಇಲ್ಲ. ನಾನು ವೈದ್ಯರ ಹತ್ತಿರ ತೋರಿಸದೇ ಇದ್ದರೆ ನಮ್ಮ ಅಮ್ಮನನ್ನು ನಾನು ಕಳೆದುಕೊಳ್ಳಬೇಕಾಗುತ್ತದೆ. ನಿಂದು ಬರೀ ಇದೇ ಆಯಿತು. ನಾನು ಮೊನ್ನೆಯಾದರೂ ಹೇಳಿ ಕಳಿಸಿದ್ದೆ ನನ್ನ ವ್ಯವಹಾರ ಸರಿ ನಡೆಯುತ್ತಿಲ್ಲ ಎಂದು. ನೀನು ಇವತ್ತು ನಿಮ್ಮ ಅಮ್ಮನಿಗೆ ಜ್ವರ ಇಲ್ಲ ಎಂದು ನಾಟಕ ತೆಗೆದುಕೊಂಡು ಬಂದಿದ್ದೀಯಾ? ಇಲ್ಲ ಇಲ್ಲ, ಈ ಥರ ಹೇಳಬೇಡಿ. ನಾನು ಸುಳ್ಳು ಹೇಳುತ್ತಿಲ್ಲ. ನಮ್ಮ ಅಮ್ಮನಿಗೆ ತುಂಬ ಜ್ವರ ಬಂದಿದೆ. ನಾನು ನಿಮ್ಮ ಹತ್ತಿರ ಸಾಲವನ್ನು ತೆಗೆದುಕೊಂಡು ಹೋಗಲು ಬಂದಿಲ್ಲ. ನಾನು ಕೆಲಸ ಮಾಡಿದ ಹಣವನ್ನು ಕೇಳಲು ಬಂದಿದ್ದೇನೆ. ನಿನಗೆ ಎಷ್ಟು ಸೊಕ್ಕು!
ನನ್ನ ಮಾತಿಗೆ ಎದುರು ಉತ್ತರ ಕೊಡುತ್ತಿದ್ದೀಯಾ? ನಿನ್ನ ಅಮ್ಮನಿಗೆ ಜ್ವರ ಬಂದರೆ ನಾನು ಏನು ಮಾಡಲಿ? ನಾನು ನಿನಗೆ ಮೊದಲೇ ಹೇಳಿದ್ದೇನೆ, ನನ್ನ ಹತ್ತಿರ ಈಗ ಹಣವಿಲ್ಲ. ಈ ಥರ ಹೇಳಬೇಡಿ, ನನಗೆ ತುಂಬಾ ಕಷ್ಟ ಬಂದಿದೆ. ದಯವಿಟ್ಟು ಹಣವನ್ನು ಕೊಡಿ. ನಾನು ಹೇಳುವುದು ಒಂದೇ, ಈಗ ನನ್ನ ಹತ್ತಿರ ಹಣವಿಲ್ಲ. ಹೋಗಿ ನಿನ್ನ ಅಮ್ಮನ ಸೇವೆಯನ್ನು ಮಾಡು. ಯಾರಿಗೂ ಗೊತ್ತು, ಆ ಮುದುಕಿ ಇವತ್ತು ಸಾಯಬಹುದು. ಈ ಮಾಲೀಕ ನಿನಗೆ ಎಷ್ಟು ಸೊಕ್ಕು! ಬಡವರನ್ನು ಸ್ವಲ್ಪ ಕರುಣೆಯಿಂದ ನೋಡು. ನಿನಗೆ ದುಡ್ಡಿನ ಸೊಕ್ಕು ತುಂಬಾ ಜಾಸ್ತಿಯಾಗಿದೆ. ನಿನ್ನ ಈ ಆಸ್ತಿ ಅಂತಸ್ತು ಸಾಯುವಾಗ ನೀನು ಇಲ್ಲೇ ಬಿಟ್ಟು ಹೋಗುತ್ತೀಯ. ನಿನಗೆ ಎಷ್ಟು ಸೊಕ್ಕು! ನಾನು ಇವತ್ತಿನಿಂದಲೇ ನಿನ್ನತ್ರ ಕೆಲಸಕ್ಕೆ ಬರುವುದನ್ನು ಬಿಟ್ಟು ಬಿಡ್ತೇನೆ. ನೀನು ಸಣ್ಣ ಮನಸ್ಸಿನವನು, ನಿನಗೆ ಒಂದು ದಿನ ಕಷ್ಟ ಬಂದೇ ಬರುತ್ತದೆ. ನೀನು ಎದುರು ಉತ್ತರ ಮಾತನಾಡಿ ನನ್ನ ಹತ್ತಿರ ಸೇಡನ್ನು ಇಟ್ಟುಕೊಳ್ಳಬೇಡ. ಹಾಗಾದರೆ ನಿನ್ನ ಹಣವನ್ನು ಕೊಡುವೆದೇನೇನೋ ಅದನ್ನು ನಿನಗೆ ತೋರಿಸುವುದಿಲ್ಲ. ನೀನು ಏನು ಮಾಡುತ್ತೀಯೋ ಮಾಡಿಕೋ. ನಿನ್ನ ದುಡ್ಡನ್ನು ನೀನೇ ಇಟ್ಟಿಕೋ. ಈಗ ನೀನು ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತೀಯಾ? ಒಂದು ದಿನ ನಿನಗೆ ದುಡ್ಡೇ ಸಹಾಯಕ್ಕೆ ಬರುವುದಿಲ್ಲ, ಅದನ್ನು ನೆನಪಿಟ್ಟುಕೋ. ಇಷ್ಟು ಹೇಳಿದ ನಂತರ ಸಂಜು ಮಾಲೀಕನ ಮನೆ ಬಿಟ್ಟು ಬರ್ತಾನೆ. ಸಂಜು ಇಡೀ ಊರಿನಲ್ಲಿ ಸಹಾಯ ಕೇಳುತ್ತಾ ಅಲೆದಾಡುತ್ತಾನೆ. ಆದರೆ ಅವನಿಗೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಅಯ್ಯೋ ದೇವರೇ, ನನಗೆ ಯಾರಾದರೂ ಸಹಾಯ ಮಾಡಿ. ನನ್ನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ಇಷ್ಟು ಕಷ್ಟ ಕೊಡುವ ಬದಲು ದೇವರೇ ನನ್ನನ್ನೇ ನೀನು ಕರೆದುಕೊಂಡು ಬಿಡು. ಸಂಜು ಹೀಗೆ ತುಂಬಾ ಬೇಸರದಿಂದ ಮಾತನಾಡಿಕೊಳ್ಳುವಾಗ ಅಲ್ಲಿಗೆ ಋಷಿ ಬರ್ತಾರೆ. ಹೆದರಬೇಡ ಮಗನೇ, ನೀನು ಇಷ್ಟು ಕಷ್ಟಪಡುತ್ತಿದ್ದೀಯಾ ಅಂದರೆ ನಿನಗೆ ಒಂದು ಖುಷಿ ವಿಷಯ ಸಿಗಲಿದೆ. ಅದು ನಿನ್ನ ಜೀವನವನ್ನೇ ಖುಷಿಯಿಂದ ಇಡುತ್ತದೆ. ಯಾವ ಖುಷಿ ಋಷಿಗಳೇ? ನನ್ನ ಅಮ್ಮ ಇಲ್ಲದಿದ್ದರೆ ಎಲ್ಲಿಯೇ ಖುಷಿ ಬರುತ್ತದೆ? ನನ್ನ ಅಮ್ಮನಿಗೇನಾದರೂ ಆದರೆ ನಾನು ಕೂಡ ಇರುವುದಿಲ್ಲ. ಸಂಜು, ನಾನು ನಿನಗೆ ಆ ರಹಸ್ಯದ ಬಗ್ಗೆ ಹೇಳುವ ಸಮಯ ಬಂದಿದೆ. ಏನು? ಆ ರಹಸ್ಯದಿಂದ ನನ್ನ ಅಮ್ಮನನ್ನು ನಾನು ಕಾಪಾಡಿಕೊಳ್ಳಬಹುದೇ? ಹಾಗಾದರೆ ನಾನು ಎಲ್ಲವನ್ನೂ ಮಾಡಲು ಸಿದ್ಧ. ಇವತ್ತು ರಾತ್ರಿ ನೀನು ಕಾಡಿನ ಒಳಗೆ ಹೋಗು. ಅಲ್ಲಿ ಒಂದು ಪಕ್ಷಿ ಇರುತ್ತದೆ. ಆ ಪಕ್ಷಿ ಇವತ್ತು ರಾತ್ರಿ ಮಾತ್ರ ಇರುತ್ತದೆ. ನೀನು ಇವತ್ತು ಬಿಟ್ಟು ಮತ್ತೆ ಯಾವಾಗಾದರೂ ಹೋದರೆ ನಿನ್ನನ್ನು ಅದು ಗುರುತಿಸುವುದಿಲ್ಲ. ಇವತ್ತು ರಾತ್ರಿ ಮಾತ್ರ ನಿನಗೆ ಸಮಯ ಇದೆ. ಹೋಗುವಾಗ ಎಷ್ಟೇ ಕಷ್ಟ ಬಂದರೂ ನೀನು ಮರಳಿ ಬರಬೇಡ. ಆಯ್ತು ಋಷಿಗಳೇ, ನನಗೆ ಒಳ್ಳೆಯದಾಗುತ್ತದೆ ಎಂದರೆ ನಾನು ಏನನ್ನಾದರೂ ಮಾಡುತ್ತೇನೆ. ಆದರೆ ಋಷಿಗಳೇ, ನಿಮ್ಮ ಪರಿಚಯವನ್ನು ನನಗೆ ಇನ್ನಾದರೂ ಹೇಳಿಲ್ಲ. ನೀನು ಮೊದಲು ನಿನಗೆ ಇದ್ದ ಎಲ್ಲಾ ಕಷ್ಟವನ್ನು ಪರಿಹಾರ ಮಾಡಿಕೊ. ನನ್ನ ಬಗ್ಗೆ ನಿನಗೆ ತಿಳಿಯುವ ಸಮಯ ಬಂದೇ ಬರುತ್ತದೆ. ಆ ಸಮಯದಲ್ಲಿ ನೀನು ನನ್ನ ಬಗ್ಗೆ ತಿಳಿದುಕೊಂಡರೆ ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಕಷ್ಟಗಳು ಮಾಯವಾಗಿ ಬಿಡುತ್ತವೆ. ಆಗ ನಿನಗೆ ಅರ್ಥವಾಗುತ್ತದೆ. ಇಷ್ಟು ಹೇಳಿದ ನಂತರ ಋಷಿಗಳು ಮತ್ತೆ ಮಾಯವಾಗಿ ಬಿಡ್ತಾರೆ. ರಾತ್ರಿ ಆಗುತ್ತಿದ್ದಂತೆಯೇ ಸಂಜು ಕಾಡಿನ ಕಡೆ ಹೋಗ್ತಾನೆ. ಅವನು ಹೋಗ್ತಿದ್ದಂತೆಯೇ ಒಂದು ಗಿಡದ ಮೇಲೆ ಒಂದು ಪಕ್ಷಿ ಕುಳಿತುಕೊಂಡಿರುತ್ತೆ. ಆಗ ಅವನು ಅದನ್ನು ನೋಡಿದ ನಂತರ ಹೀಗೆ ಮಾತನಾಡಿಕೊಳ್ತಾನೆ. ಆ ಋಷಿಗಳು ಹೇಳಿರುವ ಪಕ್ಷಿ ಇದೆ. ಈ ಪಕ್ಷಿ ನನಗೆ ಏನು ಸಹಾಯ ಮಾಡುತ್ತೆ? ನನಗೆ ರಹಸ್ಯದ ಬಗ್ಗೆ ದಾರಿಯನ್ನು ಹೇಗೆ ತೋರಿಸುತ್ತದೆ? ಸಂಜು ಹೀಗೆ ಮಾತನಾಡುತ್ತಿರುವುದನ್ನು ನೋಡಿ ಆ ಪಕ್ಷಿ ಹಾರಿ ಹೋಗ್ತಾ ಇರುತ್ತೆ. ಏ ಪಕ್ಷಿ, ನಿಲ್ಲು. ನಾನು ನಿನಗೆ ಯಾವುದೇ ತರಹದ ತೊಂದರೆಯನ್ನು ಕೊಡಲು ಬಂದಿಲ್ಲ. ನಾನು ಇವತ್ತು ಎಷ್ಟೇ ಕಷ್ಟವಾದರೂ ಇದು ನನ್ನ ಕಣ್ಣಿನಿಂದ ದೂರ ಹೋಗಲು ಬಿಡುವುದಿಲ್ಲ. ನಾನು ಇದರ ಹಿಂದೆ ಹೋಗುತ್ತೇನೆ. ಅವನು ಅದರ ಹಿಂದೆಯೇ ಹೋಗ್ತಾನೆ. ಇದ್ದಕ್ಕಿದ್ದಂತೆ ಆ ಪಕ್ಷಿ ಒಂದು ಗುಹೆ ಮುಂದೆ ಹೋಗಿ ನಿಂತಿರುತ್ತೆ. ಆಗ ಪಕ್ಷಿ ಸಂಜುಗೆ ಹೀಗೆ ಹೇಳುತ್ತದೆ. ಇದೇ ರಹಸ್ಯದ ದಾರಿ. ಏ ಪಕ್ಷಿ, ನೀನೊಂದು ಪಕ್ಷಿ. ನೀನು ಹೇಗೆ ಮನುಷ್ಯರ ಭಾಷೆಯನ್ನು ಮಾತನಾಡುತ್ತೀಯಾ? ನಾನು ಮಾಮೂಲಿ ಪಕ್ಷಿಯಲ್ಲ, ಒಂದು ಜಾದೂಯಿ ಪಕ್ಷಿ. ನಾನು ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ. ನನ್ನ ಕೆಲಸ ಇಷ್ಟೇ. ಇನ್ನು ಮುಂದಿನ ದಾರಿಯನ್ನು ನೀನೇ ಹುಡುಕಿಕೊಂಡು ಹೋಗಬೇಕು. ನನಗೆ ಅನಿಸುತ್ತದೆ ಒಂದು ಕಥೆಯನ್ನು ಕೇಳುತ್ತಿದ್ದೇನೆ ಎಂದು. ನನ್ನ ಜೀವನದಲ್ಲಿ ಯಾವ ಯಾವ ತರಹದ ಹೊಸ ವಿಷಯಗಳು ಬರುತ್ತಿವೆ ನನಗೆ ತಿಳಿಯುತ್ತಿಲ್ಲ. ಇದು ನಿನ್ನ ಜೀವನದಲ್ಲಿ ಅಚಾನಕ್ಕಾಗಿ ಆಗಿದ್ದೂ ಅಲ್ಲ. ಇದು ನಿನ್ನ ನಸೀಬು. ಮುಂದೆ ಏನು ಮಾಡಬೇಕೆಂದು ನಿನಗೆ ಈ ಗುಹೆಯಲ್ಲಿ ತಿಳಿಯುತ್ತದೆ. ಈಗ ನಾನು ಮರಳಿ ನನ್ನ ಲೋಕಕ್ಕೆ ಹೋಗುವ ಸಮಯ ಬಂದಿದೆ. ಈಗ ನಾನು ಹೋಗುತ್ತೇನೆ. ಏ ಪಕ್ಷಿ, ನಿನ್ನ ಈ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನೀನು ನನಗೆ ತುಂಬಾ ಸಹಾಯ ಮಾಡಿದೆ. ಮುಂದಿನ ದಾರಿಯನ್ನು ನಾನು ಹುಡುಕಿಕೊಳ್ಳುತ್ತೇನೆ. ಆಗ ಆ ಪಕ್ಷಿ ಹಾರಿ ಹೋಗುತ್ತದೆ. ಸಂಜು ಗುಹೆಯೊಳಗೆ ಹೋಗ್ತಾನೆ. ಬಾ ಸಂಜು, ನಿನ್ನದೇ ದಾರಿಯನ್ನು ನಾನು ಕಾಯುತ್ತಾ ಕುಳಿತಿದ್ದೆ. ನೀನು ತುಂಬಾ ತಡ ಮಾಡಿಬಿಟ್ಟೆ ಮತ್ತೆ ಈ ದಾರಿಗೆ ಬರಲು. ನಾನು ಈ ದಾರಿಗೆ ಮೊಟ್ಟಮೊದಲ ಬಾರಿಗೆ ಬಂದಿದ್ದು. ನಾನು ಈ ದಾರಿಗೆ ಯಾವಾಗಲೂ ಬಂದಿಲ್ಲ. ನಾನು ನಿಮ್ಮ ಧ್ವನಿಯನ್ನು ಕಂಡುಹಿಡಿಯಲು ಆಗುತ್ತಿಲ್ಲ. ಈ ಗುಹೆಯ ರಹಸ್ಯವೇನು? ನನಗೆ ಒಬ್ಬ ಋಷಿಗಳು ಈ ದಾರಿಯ ಬಗ್ಗೆ ಹೇಳಿದರು. ಅವರು ಹೇಳಿದರು, ಈ ರಹಸ್ಯದಿಂದ ನಿನ್ನ ಜೀವನವೇ ಬದಲಾಗಿ ಬಿಡುತ್ತದೆ ಎಂದು. ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ.
ನೀನು ಈ ದಾರಿಗೆ ಮೊಟ್ಟಮೊದಲ ಬಾರಿಗೆ ಬಂದಿಲ್ಲ. ನಿನಗೆ ಏನು ನೆನಪಿಲ್ಲ ಅನಿಸುತ್ತದೆ. ನಿನ್ನನ್ನು ನೋಡಿದ ಮೇಲೆ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಏ ಅದೃಶ್ಯ ಧ್ವನಿಯೇ, ದಯವಿಟ್ಟು ನನಗೆ ನಿನ್ನ ನಿಜರೂಪವನ್ನು ತೋರಿಸು. ಈ ರಹಸ್ಯದ ಬಗ್ಗೆ ನನಗೆ ತಿಳಿಸು. ಸಂಜು ಹೀಗೆ ಮಾತನಾಡುತ್ತಿದ್ದಂತೆಯೇ ಯಾವುದೋ ಒಂದು ಶಕ್ತಿ ಅವನನ್ನು ತುಂಬಾ ಚಿಕ್ಕದನ್ನಾಗಿಸಿ ಒಳಗೆ ಕರೆದುಕೊಂಡು ಬಿಡುತ್ತದೆ. ಅಯ್ಯೋ, ಇದೇನು? ನಾನು ಎಲ್ಲಿಗೆ ಬಂದುಬಿಟ್ಟೆ? ನಾನು ಈಗ ಗುಹೆಯೊಳಗೆ ಇದ್ದೆ. ಇದೇನಿದು? ತುಂಬ ದೊಡ್ಡ ಹೂವಿನ ತೋಟವಿದೆ ಎನಿಸುತ್ತದೆ. ಇದು ಒಂದು ಮಾಯಾ ರಹಸ್ಯ. ಗುಹೆಯೊಳಗೆ ಇದ್ದವರನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತದೆ. ಈಗ ನೀನು ನಿನಗೆ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೋ. ಇಲ್ಲಿರುವ ಒಂದು ಹೂವನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿಗೆ ಅದನ್ನು ರಸ ಮಾಡಿ ಕುಡಿಸು. ನಿನ್ನ ತಾಯಿ ತಕ್ಷಣವೇ ಆರಾಮವಾಗುತ್ತಾಳೆ. ಒಂದು ಹೂವಿನಿಂದ ನನ್ನ ತಾಯಿಯ ಜೀವ ಉಳಿಯುತ್ತದೆ. ನಿಜವಾಗಿಯೂ ಇದರಲ್ಲಿ ಒಂದು ಏನೋ ರಹಸ್ಯವಿದೆ. ಈಗ ನೀನು ತಡ ಮಾಡಬೇಡ. ಈಗಲೇ ಹೋಗಿ ನಿನ್ನ ತಾಯಿಗೆ ಇದರ ರಸವನ್ನು ಕೊಡಿಸು. ಆಯ್ತು, ನಾನು ಈಗಲೇ ಹೋಗಿ ಇದರ ರಸವನ್ನು ನನ್ನ ತಾಯಿಗೆ ಕೊಡಿಸುತ್ತೇನೆ. ಸಂಜು ಅಲ್ಲಿಂದ ಹೋಗ್ತಾನೆ. ಸಂಜು ನಡೆದುಕೊಂಡು ಹೋಗ್ತಿರುವಾಗ ಅವನು ಹೀಗೆ ಮಾತನಾಡಿಕೊಳ್ತಾನೆ. ನಾನು ಈ ರಹಸ್ಯದ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳದೆ ಮನೆಗೆ ಹೋಗುತ್ತಿದ್ದೇನೆ. ಇಲ್ಲ, ಇದರ ಹಿಂದೆ ಏನಿದೆ ಎಂದು ನಾನು ತಿಳಿದುಕೊಳ್ಳಬೇಕು. ಸಂಜು ಈ ತರ ಮಾತನಾಡಿಕೊಳ್ಳುವಾಗ ಅವನಿಗೆ ತಲೆ ಸುತ್ತು ಬಂದು ಅಲ್ಲಿಯೇ ಬಿದ್ದು ಬಿಡ್ತಾನೆ. ಸಂಜು ಬಿದ್ದ ತಕ್ಷಣವೇ ಅಲ್ಲಿಗೆ ಮತ್ತೆ ಋಷಿಗಳು ಪ್ರತ್ಯಕ್ಷರಾಗ್ತಾರೆ. ಆಗ ಋಷಿಗಳು ಅವನನ್ನು ಮೇಲೆ ಎಬ್ಬಿಸಿ ಹೀಗೆ ಹೇಳ್ತಾರೆ. ನೀನು ಸರಿಯಾಗಿ ಯೋಚನೆ ಮಾಡಿದ್ದೀಯ. ಬಾ, ನನ್ನ ಹತ್ತಿರ ಎಲ್ಲವನ್ನೂ ಹೇಳುತ್ತೇನೆ. ಋಷಿಗಳು ಅವನನ್ನು ಗುಹೆಯ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಸಂಜು, ಇಲ್ಲಿ ನೋಡು. ಈ ಹೂಗಳನ್ನು ನೋಡಿದ ನಿನಗೆ ಏನಂತ ಅನಿಸುತ್ತಿದೆ? ಋಷಿಗಳೇ, ಈ ಹೂಗಳನ್ನು ನೋಡಿದರೆ ಇವುಗಳನ್ನು ನಾನು ತುಂಬಾ ಪ್ರೀತಿಯಿಂದ ಚಿಕ್ಕವನಿದ್ದಾಗಲೂ ಬೆಳೆಸಿದ್ದೇನೆ ಎಂದು ಅನಿಸುತ್ತದೆ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನೀನು ಹೋದ ಜನ್ಮದಲ್ಲಿ ಈ ಹೂಗಳನ್ನು ಇಲ್ಲಿ ಬೆಳೆಸಿದ್ದೆ. ಋಷಿಗಳೇ, ನೀವು ಏನು ಹೇಳುತ್ತಿದ್ದೀರಾ? ಹೋದ ಜನ್ಮ ಎಂದರೆ ನನಗೆ ಅರ್ಥವಾಗುತ್ತಿಲ್ಲ. ಹೌದು ಸಂಜು, ನೀನು ಹೋದ ಜನ್ಮದಲ್ಲಿ ಒಬ್ಬ ಜಾದೂಗಾರನಾಗಿದ್ದೆ. ನೀನು ಯಾವಾಗಲೂ ಬೇರೆಯವರ ವಿಚಾರದಲ್ಲಿ ತುಂಬಾ ತಲೆಕೆಡಿಸಿಕೊಂಡು ಬಿಡುತ್ತಿದ್ದೆ. ಯಾರಿಗಾದರೂ ಆರಾಮವಿಲ್ಲದಿದ್ದಾಗ ಅವರಿಗೆ ಅನುಕೂಲವಾಗಲಿ ಎಂದು ನೀನು ಜಾದೂಯಿ ಶಕ್ತಿಯಿಂದ ಹೂಗಳನ್ನು ಬೆಳೆಸಿದ್ದೆ. ಓ ಹೌದಾ? ಮತ್ತೆ ನಾನು ಇದನ್ನೆಲ್ಲ ಬಿಟ್ಟು ಹೇಗೆ ದೂರ ಹೋದೆ? ನಿನಗೆ ಒಬ್ಬ ಸ್ನೇಹಿತನಿದ್ದ. ನೀನು ಮಾಡುತ್ತಿರುವ ಕೆಲಸ ಮತ್ತು ನೀನು ಎಲ್ಲಾ ಜನರೊಂದಿಗೆ ಪ್ರೀತಿಯಿಂದ ಇರುವುದನ್ನು ನೋಡಿ ಅವನು ತುಂಬಾ ಉರಿದುಕೊಳ್ಳುತ್ತಿದ್ದನು. ನೀನು ಇದ್ದ ಕಾರಣದಿಂದ ಅವನು ಯಾವುದೇ ತರಹದ ಜಾದೂಗಾರ ಎಂದು ಅನಿಸಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ನಿನ್ನಲ್ಲಿ ತುಂಬಾ ಶಕ್ತಿ ಇರುತ್ತಿತ್ತು. ಮತ್ತೆ ಋಷಿಗಳೇ, ಮುಂದೆ ಏನಾಯಿತು? ನಿನ್ನ ಗೆಳೆಯ ಮೋಸದಿಂದ ನಿನ್ನನ್ನು ಸಾಯಿಸುತ್ತಾನೆ. ಋಷಿಗಳೇ, ನನ್ನ ಗೆಳೆಯ ಅವನು ಅಂದುಕೊಂಡಿದ್ದನ್ನು ಸಾಧಿಸಿದನ? ಅದು ಎಲ್ಲವೂ ಮುಂದೆ ನಿನಗೆ ತಿಳಿಯುತ್ತದೆ. ಇನ್ನು ಮೇಲಿಂದ ಈ ಗುಹೆ ಮತ್ತು ಈ ಜಾದೂಯಿ ತೋಟ ನಿನ್ನದು. ಈ ಜಾದೂಯಿ ಹೂವಿನಿಂದ ನೀನು ಎಲ್ಲರಿಗೆ ಸಹಾಯ ಮಾಡು ಮತ್ತು ನಿನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗು. ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ತರಹದಿಂದ ಉಪಯೋಗಿಸಬಾರದು. ಸಂಜು ಅಲ್ಲಿಂದ ತುಂಬಾ ಹೂಗಳನ್ನು ಮನೆಗೆ ತೆಗೆದುಕೊಂಡು ಬರ್ತಾನೆ. ಆ ಹೂವಿನಿಂದ ಅವನು ರಸವನ್ನು ಮಾಡಿ ಎಲ್ಲಾ ರೋಗಿಗಳಿಗೆ ಒಂದು ಔಷಧಿಯನ್ನು ತಯಾರಿಸಿ ಅವನು ಅಂಗಡಿಯನ್ನು ತೆಗೆಯುತ್ತಾನೆ. ಆ ಅಂಗಡಿಯಿಂದ ಅವನ ಮನೆ ನಡೆಯುತ್ತದೆ. ನೋಡದಿದ್ದಂತೆಯೇ ಊರಿನಲ್ಲಿ ಸಂಜು ತುಂಬ ಸಾಹುಕಾರನಾಗಿ ಬಿಟ್ಟನು. ಎಷ್ಟು ಸಾಹುಕಾರನೆಂದರೆ ಅವನು ಮೊದಲು ಸಾಲ ಕೇಳಲು ಹೋಗಿದ ಮಾಲೀಕನಾಗಿಂತಲೂ ಸಾಹುಕಾರನಾಗಿ ಬಿಟ್ಟಿರುತ್ತಾನೆ. ಮಾಲೀಕಲೇ, ಸಂಜು ತುಂಬಾ ದೊಡ್ಡ ಸಾಹುಕಾರನಾಗಿ ಬಿಟ್ಟಿದ್ದಾನೆ. ಅವನು ಔಷಧಿಗಳನ್ನು ಮಾರಿ ತುಂಬಾ ದುಡ್ಡನ್ನು ಮಾಡುತ್ತಿದ್ದಾನೆ. ನನಗೆ ಒಂದು ಕಡೆಯಿಂದ ಒಂದು ಸುದ್ದಿ ಬಂತು. ಅವನು ಬಡವರಿಗೆ ಉಚಿತವಾಗಿ ಔಷಧಿಗಳನ್ನು ಕೊಡುತ್ತಿದ್ದಾನೆ. ಇದನ್ನು ನೋಡಿದ ಎಲ್ಲರೂ ಅವನಿಗೆ ತುಂಬಾ ಸಹಾಯ ಮಾಡುತ್ತಿದ್ದಾರೆ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ಅದೊಂದು ದಿನವಿತ್ತು. ಅವನು 1 ರೂಪಾಯಿಗಾಗಿ ನಾವು ಕೊಟ್ಟ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದ. ಆದರೆ ಈಗ ಎಲ್ಲಾ ಬದಲಾಗಿ ಬಿಟ್ಟಿದೆ. ಅವನ ಕೈಯಲ್ಲಿ 100 ಜನ ಕೆಲಸ ಮಾಡುತ್ತಿದ್ದಾರೆ. ಮಾಲೀಕರೇ, ನೀವು ಹೇಳಿದರೆ 1 ಕಣ್ಣನ್ನು ಅವನ ಮೇಲೆ ಇಟ್ಟಿರುತ್ತೇನೆ. ಹೌದು, ನೀನು ಹಾಗೆ ಮಾಡು. ಅವನ ಮೇಲೆ 1 ಕಣ್ಣನ್ನಿಟ್ಟಿರು. ಅವನು ಏನು ಮಾಡುತ್ತಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬೇಕು. ಒಂದು ದಿನ ರಾತ್ರಿ ಕೆಲಸಗಾರ ಹೋಗಿ ಸಂಜು ಅವರ ಮನೆ ಕಿಟಕಿಯಲ್ಲಿ ನಿಂತುಕೊಂಡು ಅವರು ಆ ಜಾದೂಯಿ ಹೂವಿನಿಂದ ಔಷಧಿಯನ್ನು ಮಾಡುತ್ತಿರುವುದನ್ನು ನೋಡುತ್ತಾನೆ. ಮಾರನೆಯ ದಿನವೇ ಹೋಗಿ ಮಾಲೀಕನ ಹತ್ತಿರ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಮಾಲೀಕರೇ, ನಿನ್ನೆ ರಾತ್ರಿ ನಾನು ಅವರ ಮನೆ ಹತ್ತಿರ ಹೋಗಿದ್ದೆ. ಅವರು ಯಾವುದೋ ಒಂದು ಹೂವಿನಿಂದ ಒಂದು ಔಷಧವನ್ನು ಮಾಡುತ್ತಿದ್ದಾರೆ. ಅದನ್ನು ಬಿಟ್ಟು ನಾನು ಅವರ ಮನೆಯಲ್ಲಿ ಮತ್ತೇನೂ ನೋಡಲಿಲ್ಲ.
ಇದರಲ್ಲಿಯೇ ಏನೋ ಒಂದು ರಹಸ್ಯವಿದೆ. ನಾವು ಅದನ್ನು ತಿಳಿದುಕೊಳ್ಳಬೇಕು. ಇವತ್ತು ಅವರ ಮನೆಗೆ ಹೋಗಿ ಅವನ ಔಷಧಿಗಳನ್ನು ನಾವು ಕದ್ದುಕೊಂಡು ಬರೋಣ. ಮಾಲೀಕರೇ, ಔಷಧಿಗಳು ಮಾಡಿ ಏನು ಮಾಡುವುದು? ನಾವು ಅವನ ಔಷಧಿಗಳನ್ನು ಕದ್ದು ಬೇರೆಯವರಿಗೆ ಮಾರೋಣ. ಆವಾಗ ನಾವು ತುಂಬಾ ಸಾಹುಕಾರರಾಗಬಹುದು. ಔಷಧಿಯೇ ಇಲ್ಲದಿದ್ದರೆ ಅವನು ಹೇಗೆ ದುಡ್ಡನ್ನು ಮಾಡುತ್ತಾನೆ? ಇಷ್ಟು ಮಾತನಾಡಿದ ನಂತರ ಮಾಲೀಕ ಮತ್ತು ಅವನ ಆಳು ಸಂಜು ಅವರ ಮನೆ ಹತ್ತಿರ ಹೋಗ್ತಾರೆ. ಅವರು ಮನೆಯೊಳಗೆ ಹೋಗ್ತಿದ್ದಂತೆಯೇ ಅಲ್ಲಿ ಋಷಿಗಳು ಪ್ರತ್ಯಕ್ಷರಾಗಿ ಅವರನ್ನು ತಡೆಯುತ್ತಾರೆ. ನನಗೆ ಗೊತ್ತಿತ್ತು, ನಿನ್ನ ಈ ಕೆಟ್ಟ ಬುದ್ಧಿಯಿಂದ ಇವನನ್ನು ಹಾಳು ಮಾಡಲು ಬಂದೇ ಬರುತ್ತೀಯ ಎಂದು ನನಗೆ ತಿಳಿದಿತ್ತು. ನೀನು ಯಾರು? ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ? ನಿನಗೆ ಎಲ್ಲವೂ ತಿಳಿದಿದೆ, ಅದನ್ನು ಕೇಳುತ್ತಿದ್ದೀಯಾ? ಹೌದು, ನಾನು ಹೋದ ಜನ್ಮದಲ್ಲಿ ಇವನನ್ನು ಸಾಯಿಸಿದ್ದೆ. ಆದರೆ ಈ ಜನ್ಮದಲ್ಲಿ ನಾನು ಅವನಿಗೆ ಏನನ್ನು ಕೆಟ್ಟದನ್ನು ಮಾಡೋದಿಲ್ಲ. ಆದರೆ ನನ್ನನ್ನು ಈಗ ನೀನು ಅಡ್ಡ ತಡೆಯಬೇಡ. ಇಲ್ಲದಿದ್ದರೆ ನೋಡು ನಿನ್ನನ್ನು ಏನು ಮಾಡುತ್ತೇನೆ ಎಂದು. ಇಂತಹ ಡೋಂಗಿ ಬಾಬಾಗಳನ್ನು ತುಂಬಾ ನೋಡಿಬಿಟ್ಟಿದ್ದೇನೆ. ಈಗ ನಾನು ಸಂಜುವನ್ನು ಹೇಗಾದರೂ ಮಾಡಿ ತಳಗೆ ಬೀಳಿಸಬೇಕು. ಇಲ್ಲದಿದ್ದರೆ ಅವನು ನನಗಿಂತ ತುಂಬಾ ಸಾಹುಕಾರನಾಗಿ ಬಿಡುತ್ತಾನೆ. ಅವನ ಮಾತನ್ನು ಕೇಳಿದ ಋಷಿಗಳಿಗೆ ತುಂಬಾ ಸಿಟ್ಟು ಬರುತ್ತದೆ. ಆಗ ಋಷಿ ಅವರಿಗೆ ಶಾಪವನ್ನು ಕೊಡ್ತಾರೆ. ನೀನು ಇಂದಿನಿಂದ ಈ ಎಲ್ಲಾ ಸಿರಿತನವನ್ನು ಕಳೆದುಕೊಳ್ಳಬೇಕು ಮತ್ತು ನಿನಗೆ ತುಂಬಾ ದೊಡ್ಡ ಬಡತನ ಬರಬೇಕು. ಎಷ್ಟು ಬಡತನವೆಂದರೆ ಒಂದು ಹೊತ್ತಿನ ಊಟಕ್ಕೂ ನೀನು 2-3 ದಿನ ಅಲೆದಾಡಬೇಕು. ಋಷಿಗಳು ಸಿಟ್ಟಿನಿಂದ ಅವರಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಇಲ್ಲಿ ಸಂಜು ಅವರ ಅಮ್ಮ ಮತ್ತು ಅವನ ಹೆಂಡತಿಯ ಜೊತೆ ಸುಖಕರವಾದ ಜೀವನವನ್ನು ನಡೆಸುತ್ತಿರುತ್ತಾನೆ. ಗೆಳೆಯರೇ, ಈ ಕತೆ ಹೇಗಿತ್ತು ಎಂದು ದಯವಿಟ್ಟು ಒಂದು ಚಿಕ್ಕ ಕಾಮೆಂಟ್ ಹಾಕಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಸ್ಎನ್ ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.